ದರ್ಶನ್ ರಾಜಾತಿಥ್ಯ ಫೋಟೋ ಹಾಗೂ ವಿಡಿಯೋ ಹೊರಬಂದಿದ್ದು ಗೃಹ ಇಲಾಖೆಗೆ ಮುಜುಗರ ತಂದಿತ್ತು. ಈ ಬಗ್ಗೆ ತನಿಖೆ ಮಾಡ್ತಿದ್ರು ಕೂಡ ಆರೋಪದಿಂದ ತಪ್ಪಿಸಿಕೊಳ್ಳೋಕೆ ಯತ್ನಿಸ್ತಿದೆ. ಈ ಮಧ್ಯೆ ಜೈಲಾಧಿಕಾರಿ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ದರ್ಶನ್ ರಾಜಾತಿಥ್ಯ ಫೋಟೋ ವಿಡಿಯೋ ಕೇಸ್. ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೂ ನೋಟಿಸ್ ಜಾರಿ. ಜೈಲಿನಲ್ಲಿ ದರ್ಶನ್ ರೌಡಿಗಳ ಜೊತೆ ಇರುವ ಫೋಟೋ ವಿಡಿಯೋ ರಿವೀಲ್ ಆಗಿ ಗೃಹ ಇಲಾಖೆಗೆ ಭಾರಿ ಮುಜುಗರ ಉಂಟಾಗಿತ್ತು. ಇದರಿಂದ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ಗೃಹ ಇಲಾಖೆ ಈಗಾಗಲೇ 9 ಜನ ಅಧಿಕಾರಿಗಳನ್ನ ಅಮಾನತು ಮಾಡಿದೆ. ಈ ಮಧ್ಯೆ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ಕಾರಣ ಕೇಳಿ ಸರ್ಕಾರ ನೋಟಿಸ್ ಜಾರಿ ಮಾಡಿದೆ. ಫೋಟೋ ವಿಡಿಯೋ ವೈರಲ್ ಹೇಗಾಯಿತು, ಎಲ್ಲಿ ಏನೇನು ಅಕ್ರಮಗಳು ನಡೆದಿದೆ ಅನ್ನುವ ಬೆನ್ನು ಹತ್ತಿದ ರಿಪಬ್ಲಿಕ್ ಕನ್ನಡಕ್ಕೆ ಒಂದೊಂದು ಅಕ್ರಮಗಳು ಗೊತ್ತಾಗ್ತಾ ಇದೆ. ಕೋಟಿ ಖರ್ಚು ಜೈಲಿನಲ್ಲಿ ಜಾಮರ್ ಅಳವಡಿಸಿದ್ರು. ಆದ್ರೆ ಪರಪ್ಪನ ಅಗ್ರಹಾರ ಜೈಲು ಸೇರಿ ರಾಜ್ಯದ 7 ಜೈಲುಗಳಿಗೆ ಜಾಮರ್ ಅಳವಡಿಕೆಯಲ್ಲೂ ಕೂಡ ಅಕ್ರಮದ ವಾಸನೆ ಬರ್ತಾ ಇದೆ. 11 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ನೀರಿನಲ್ಲಿ ಹೋಮ ಮಾಡಿದಂತಾಗಿದ್ದು, ಟವರ್ಸ್ ಆಫ್ ದಿ ಹಾರ್ಮೋನಿಸಿಸ್ ಸೆಲ್ ಬ್ಲಾಕಿಂಗ್ ಸಿಸ್ಟಮ್ ಟೆಕ್ನಾಲಜಿಗೆ 5 ವರ್ಷದಲ್ಲಿ ನಿರ್ವಹಣೆಗೆ ಬಿಡುಗಡೆ ಆಗಿದ್ದು 11 ಕೋಟಿ 32 ಲಕ್ಷ. ಈ ಟೆಕ್ನಾಲಜಿ ಮೂಲಕ ನಿಗದಿತ ವ್ಯಾಪ್ತಿಯಲ್ಲಿ ಮೊಬೈಲ್ ಸಿಗ್ನಲ್ ದೊರೆಯದಂತೆ ಕ್ರಮ ಆಗಬೇಕಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 3 ಕಡೆ ಕಾಲ್ ಬ್ಲಾಕ್ ಸಿಸ್ಟಮ್ ಹಾಕಿದ್ದು, ಇದರ 5 ವರ್ಷದ ನಿರ್ವಹಣೆಗೆ 4.67 ಕೋಟಿ ವೆಚ್ಚ ಸರ್ಕಾರ ಭರಿಸಲಿದೆ. ಈಗಾಗಲೇ ಮೇ 2ರಂದು 2.96 ಕೋಟಿ ಬಿಡುಗಡೆಯಾಗಿದೆ. ಇಷ್ಟಾದರೂ ಜೈಲಿನಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇದೆ. ಹೀಗಾಗಿಯೇ ದರ್ಶನ್ ಫೋಟೋ ರಿವೀಲ್ ಆಗಿದ್ದು, ಇಷ್ಟೆಲ್ಲ ಅವಾಂತರಕ್ಕೆ ಲಂಚಾಸುರರೇ ಕಾರಣ ಎನ್ನಲಾಗ್ತಾ ಇದೆ. ಹೀಗಾಗಿಯೇ ಇಷ್ಟೆಲ್ಲ ಸೌಲಭ್ಯವಿದ್ದು ಈ ಅನಾಹುತವಾಗಿದ್ದು ಹೇಗೆ ಅಂತ ಪರಪ್ಪನ ಅಗ್ರಹಾರದ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ನೋಟಿಸ್ ನೀಡಿ ಸ್ಪಷ್ಟೀಕರಣ ಕೇಳಿದೆ. ನವೀನ್ ಶೆಟ್ಟಿ ಕಿರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ದರ್ಶನ್ ರಾಜಾತಿಥ್ಯ ಫೋಟೋ ಹಾಗೂ ವಿಡಿಯೋ ಹೊರಬಂದಿದ್ದು ಗೃಹ ಇಲಾಖೆಗೆ ಮುಜುಗರ ತಂದಿತ್ತು. ಈ ಬಗ್ಗೆ ತನಿಖೆ ಮಾಡ್ತಿದ್ರು ಕೂಡ ಆರೋಪದಿಂದ ತಪ್ಪಿಸಿಕೊಳ್ಳೋಕೆ ಯತ್ನಿಸ್ತಿದೆ. ಈ ಮಧ್ಯೆ ಜೈಲಾಧಿಕಾರಿ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಅವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ದರ್ಶನ್ ರಾಜಾತಿಥ್ಯ ಫೋಟೋ ವಿಡಿಯೋ ಕೇಸ್. ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೂ ನೋಟಿಸ್ ಜಾರಿ. ಜೈಲಿನಲ್ಲಿ ದರ್ಶನ್ ರೌಡಿಗಳ ಜೊತೆ ಇರುವ ಫೋಟೋ ವಿಡಿಯೋ ರಿವೀಲ್ ಆಗಿ ಗೃಹ ಇಲಾಖೆಗೆ ಭಾರಿ ಮುಜುಗರ ಉಂಟಾಗಿತ್ತು. ಇದರಿಂದ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ಗೃಹ ಇಲಾಖೆ ಈಗಾಗಲೇ 9 ಜನ ಅಧಿಕಾರಿಗಳನ್ನ ಅಮಾನತು ಮಾಡಿದೆ. ಈ ಮಧ್ಯೆ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ಕಾರಣ ಕೇಳಿ ಸರ್ಕಾರ ನೋಟಿಸ್ ಜಾರಿ ಮಾಡಿದೆ. ಫೋಟೋ ವಿಡಿಯೋ ವೈರಲ್ ಹೇಗಾಯಿತು, ಎಲ್ಲಿ ಏನೇನು ಅಕ್ರಮಗಳು ನಡೆದಿದೆ ಅನ್ನುವ ಬೆನ್ನು ಹತ್ತಿದ ರಿಪಬ್ಲಿಕ್ ಕನ್ನಡಕ್ಕೆ ಒಂದೊಂದು ಅಕ್ರಮಗಳು ಗೊತ್ತಾಗ್ತಾ ಇದೆ. ಕೋಟಿ ಖರ್ಚು ಜೈಲಿನಲ್ಲಿ ಜಾಮರ್ ಅಳವಡಿಸಿದ್ರು. ಆದ್ರೆ ಪರಪ್ಪನ ಅಗ್ರಹಾರ ಜೈಲು ಸೇರಿ ರಾಜ್ಯದ 7 ಜೈಲುಗಳಿಗೆ ಜಾಮರ್ ಅಳವಡಿಕೆಯಲ್ಲೂ ಕೂಡ ಅಕ್ರಮದ ವಾಸನೆ ಬರ್ತಾ ಇದೆ. 11 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ನೀರಿನಲ್ಲಿ ಹೋಮ ಮಾಡಿದಂತಾಗಿದ್ದು, ಟವರ್ಸ್ ಆಫ್ ದಿ ಹಾರ್ಮೋನಿಸಿಸ್ ಸೆಲ್ ಬ್ಲಾಕಿಂಗ್ ಸಿಸ್ಟಮ್ ಟೆಕ್ನಾಲಜಿಗೆ 5 ವರ್ಷದಲ್ಲಿ ನಿರ್ವಹಣೆಗೆ ಬಿಡುಗಡೆ ಆಗಿದ್ದು 11 ಕೋಟಿ 32 ಲಕ್ಷ. ಈ ಟೆಕ್ನಾಲಜಿ ಮೂಲಕ ನಿಗದಿತ ವ್ಯಾಪ್ತಿಯಲ್ಲಿ ಮೊಬೈಲ್ ಸಿಗ್ನಲ್ ದೊರೆಯದಂತೆ ಕ್ರಮ ಆಗಬೇಕಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 3 ಕಡೆ ಕಾಲ್ ಬ್ಲಾಕ್ ಸಿಸ್ಟಮ್ ಹಾಕಿದ್ದು, ಇದರ 5 ವರ್ಷದ ನಿರ್ವಹಣೆಗೆ 4.67 ಕೋಟಿ ವೆಚ್ಚ ಸರ್ಕಾರ ಭರಿಸಲಿದೆ. ಈಗಾಗಲೇ ಮೇ 2ರಂದು 2.96 ಕೋಟಿ ಬಿಡುಗಡೆಯಾಗಿದೆ. ಇಷ್ಟಾದರೂ ಜೈಲಿನಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇದೆ. ಹೀಗಾಗಿಯೇ ದರ್ಶನ್ ಫೋಟೋ ರಿವೀಲ್ ಆಗಿದ್ದು, ಇಷ್ಟೆಲ್ಲ ಅವಾಂತರಕ್ಕೆ ಲಂಚಾಸುರರೇ ಕಾರಣ ಎನ್ನಲಾಗ್ತಾ ಇದೆ. ಹೀಗಾಗಿಯೇ ಇಷ್ಟೆಲ್ಲ ಸೌಲಭ್ಯವಿದ್ದು ಈ ಅನಾಹುತವಾಗಿದ್ದು ಹೇಗೆ ಅಂತ ಪರಪ್ಪನ ಅಗ್ರಹಾರದ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ನೋಟಿಸ್ ನೀಡಿ ಸ್ಪಷ್ಟೀಕರಣ ಕೇಳಿದೆ.
ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ದರ್ಶನ್ ರಾಜಾತಿಥ್ಯ ಫೋಟೋ ಹಾಗೂ ವಿಡಿಯೋ ಹೊರಬಂದಿದ್ದು ಗೃಹ ಇಲಾಖೆಗೆ ಮುಜುಗರ ತಂದಿತ್ತು. ಈ ಬಗ್ಗೆ ತನಿಖೆ ಮಾಡ್ತಿದ್ರೂ ಕೂಡ ಆರೋಪದಿಂದ ತಪ್ಪಿಸಿಕೊಳ್ಳೋಕೆ ಯತ್ನಿಸ್ತಿದೆ. ಈ ಮಧ್ಯೆ ಜೈಲಾಧಿಕಾರಿ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಯವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ದರ್ಶನ್ ರಾಜಾತಿಥ್ಯ ಫೋಟೋ ವಿಡಿಯೋ ಕೇಸ್. ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೂ ನೋಟಿಸ್ ಜಾರಿ. ಜೈಲಿನಲ್ಲಿ ದರ್ಶನ್ ರೌಡಿಗಳ ಜೊತೆ ಇರುವ ಫೋಟೋ ವಿಡಿಯೋ ರಿವೀಲ್ ಆಗಿ ಗೃಹ ಇಲಾಖೆಗೆ ಭಾರಿ ಮುಜುಗರ ಉಂಟಾಗಿತ್ತು. ಇದರಿಂದ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ಗೃಹ ಇಲಾಖೆ ಈಗಾಗಲೇ 9 ಜನ ಅಧಿಕಾರಿಗಳನ್ನ ಅಮಾನತು ಮಾಡಿದೆ. ಈ ಮಧ್ಯೆ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ಕಾರಣ ಕೇಳಿ ಸರ್ಕಾರ ನೋಟಿಸ್ ಜಾರಿ ಮಾಡಿದೆ. ಫೋಟೋ ವಿಡಿಯೋ ವೈರಲ್ ಹೇಗಾಯಿತು, ಎಲ್ಲಿ ಏನೇನು ಅಕ್ರಮಗಳು ನಡೆದಿದೆ ಅನ್ನುವ ಬೆನ್ನು ಹತ್ತಿದ ರಿಪಬ್ಲಿಕ್ ಕನ್ನಡಕ್ಕೆ ಒಂದೊಂದು ಅಕ್ರಮಗಳು ಗೊತ್ತಾಗ್ತಾ ಇದೆ. ಕೋಟಿ ಖರ್ಚು ಜೈಲಿನಲ್ಲಿ ಜಾಮರ್ ಅಳವಡಿಸಿದ್ರು. ಆದ್ರೆ ಪರಪ್ಪನ ಅಗ್ರಹಾರ ಜೈಲು ಸೇರಿ ರಾಜ್ಯದ 7 ಜೈಲುಗಳಿಗೆ ಜಾಮರ್ ಅಳವಡಿಕೆಯಲ್ಲೂ ಕೂಡ ಅಕ್ರಮದ ವಾಸನೆ ಬರ್ತಾ ಇದೆ. 11 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ನೀರಿನಲ್ಲಿ ಹೋಮ ಮಾಡಿದಂತಾಗಿದ್ದು ಟವರ್ಸ್ ಆಫ್ ದಿ ಹಾರ್ಮೋನಿಸಿಸ್ ಸೆಲ್ ಬ್ಲಾಕಿಂಗ್ ಸಿಸ್ಟಮ್ ಟೆಕ್ನಾಲಜಿಗೆ 5 ವರ್ಷದಲ್ಲಿ ನಿರ್ವಹಣೆಗೆ ಬಿಡುಗಡೆ ಆಗಿದ್ದು 11 ಕೋಟಿ 32 ಲಕ್ಷ. ಈ ಟೆಕ್ನಾಲಜಿ ಮೂಲಕ ನಿಗದಿತ ವ್ಯಾಪ್ತಿಯಲ್ಲಿ ಮೊಬೈಲ್ ಸಿಗ್ನಲ್ ದೊರೆಯದಂತೆ ಕ್ರಮ ಆಗಬೇಕಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 3 ಕಡೆ ಕಾಲ್ ಬ್ಲಾಕ್ ಸಿಸ್ಟಮ್ ಹಾಕಿದ್ದು ಇದರ 5 ವರ್ಷದ ನಿರ್ವಹಣೆಗೆ 4.67 ಕೋಟಿ ವೆಚ್ಚ ಸರ್ಕಾರ ಭರಿಸಲಿದೆ. ಈಗಾಗಲೇ ಮೇ 2ರಂದು 2.96 ಕೋಟಿ ಬಿಡುಗಡೆಯಾಗಿದೆ. ಇಷ್ಟಾದರೂ ಜೈಲಿನಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇದೆ. ಹೀಗಾಗಿಯೇ ದರ್ಶನ್ ಫೋಟೋ ರಿವೀಲ್ ಆಗಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಲಂಚಾಸುರರೇ ಕಾರಣ ಎನ್ನಲಾಗ್ತಾ ಇದೆ. ಹೀಗಾಗಿಯೇ ಇಷ್ಟೆಲ್ಲ ಸೌಲಭ್ಯವಿದ್ದು ಈ ಅನಾಹುತವಾಗಿದ್ದು ಹೇಗೆ ಅಂತ ಪರಪ್ಪನ ಅಗ್ರಹಾರದ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ನೋಟಿಸ್ ನೀಡಿ ಸ್ಪಷ್ಟೀಕರಣ ಕೇಳಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ದರ್ಶನ್ ರಾಜಾತಿಥ್ಯ ಫೋಟೋ ಹಾಗೂ ವಿಡಿಯೋ ಹೊರಬಂದಿದ್ದು ಗೃಹ ಇಲಾಖೆಗೆ ಮುಜುಗರ ತಂದಿತ್ತು. ಈ ಬಗ್ಗೆ ತನಿಖೆ ಮಾಡ್ತಿದ್ರೂ ಕೂಡ ಆರೋಪದಿಂದ ತಪ್ಪಿಸಿಕೊಳ್ಳೋಕೆ ಯತ್ನಿಸ್ತಿದೆ. ಈ ಮಧ್ಯೆ ಜೈಲಾಧಿಕಾರಿ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಯವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ದರ್ಶನ್ ರಾಜಾತಿಥ್ಯ ಫೋಟೋ ವಿಡಿಯೋ ಕೇಸ್. ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೂ ನೋಟಿಸ್ ಜಾರಿ. ಜೈಲಿನಲ್ಲಿ ದರ್ಶನ್ ರೌಡಿಗಳ ಜೊತೆ ಇರುವ ಫೋಟೋ ವಿಡಿಯೋ ರಿವೀಲ್ ಆಗಿ ಗೃಹ ಇಲಾಖೆಗೆ ಭಾರಿ ಮುಜುಗರ ಉಂಟಾಗಿತ್ತು. ಇದರಿಂದ ತಪ್ಪಿಸಿಕೊಳ್ಳಲು ಮುಂದಾಗಿದ್ದ ಗೃಹ ಇಲಾಖೆ ಈಗಾಗಲೇ 9 ಜನ ಅಧಿಕಾರಿಗಳನ್ನ ಅಮಾನತು ಮಾಡಿದೆ. ಈ ಮಧ್ಯೆ ಕಾರಾಗೃಹ ಮತ್ತು ಸುಧಾರಣಾ ಸೇವಾ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ಕಾರಣ ಕೇಳಿ ಸರ್ಕಾರ ನೋಟಿಸ್ ಜಾರಿ ಮಾಡಿದೆ. ಫೋಟೋ ವಿಡಿಯೋ ವೈರಲ್ ಹೇಗಾಯಿತು, ಎಲ್ಲಿ ಏನೇನು ಅಕ್ರಮಗಳು ನಡೆದಿದೆ ಅನ್ನುವ ಬೆನ್ನು ಹತ್ತಿದ ರಿಪಬ್ಲಿಕ್ ಕನ್ನಡಕ್ಕೆ ಒಂದೊಂದು ಅಕ್ರಮಗಳು ಗೊತ್ತಾಗ್ತಾ ಇದೆ. ಕೋಟಿ ಖರ್ಚು ಜೈಲಿನಲ್ಲಿ ಜಾಮರ್ ಅಳವಡಿಸಿದ್ರು. ಆದ್ರೆ ಪರಪ್ಪನ ಅಗ್ರಹಾರ ಜೈಲು ಸೇರಿ ರಾಜ್ಯದ 7 ಜೈಲುಗಳಿಗೆ ಜಾಮರ್ ಅಳವಡಿಕೆಯಲ್ಲೂ ಕೂಡ ಅಕ್ರಮದ ವಾಸನೆ ಬರ್ತಾ ಇದೆ. 11 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ನೀರಿನಲ್ಲಿ ಹೋಮ ಮಾಡಿದಂತಾಗಿದ್ದು ಟವರ್ಸ್ ಆಫ್ ದಿ ಹಾರ್ಮೋನಿಸಿಸ್ ಸೆಲ್ ಬ್ಲಾಕಿಂಗ್ ಸಿಸ್ಟಮ್ ಟೆಕ್ನಾಲಜಿಗೆ 5 ವರ್ಷದಲ್ಲಿ ನಿರ್ವಹಣೆಗೆ ಬಿಡುಗಡೆ ಆಗಿದ್ದು 11 ಕೋಟಿ 32 ಲಕ್ಷ. ಈ ಟೆಕ್ನಾಲಜಿ ಮೂಲಕ ನಿಗದಿತ ವ್ಯಾಪ್ತಿಯಲ್ಲಿ ಮೊಬೈಲ್ ಸಿಗ್ನಲ್ ದೊರೆಯದಂತೆ ಕ್ರಮ ಆಗಬೇಕಿತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 3 ಕಡೆ ಕಾಲ್ ಬ್ಲಾಕ್ ಸಿಸ್ಟಮ್ ಹಾಕಿದ್ದು ಇದರ 5 ವರ್ಷದ ನಿರ್ವಹಣೆಗೆ 4.67 ಕೋಟಿ ವೆಚ್ಚ ಸರ್ಕಾರ ಭರಿಸಲಿದೆ. ಈಗಾಗಲೇ ಮೇ 2ರಂದು 2.96 ಕೋಟಿ ಬಿಡುಗಡೆಯಾಗಿದೆ. ಇಷ್ಟಾದರೂ ಜೈಲಿನಲ್ಲಿ ಮೊಬೈಲ್ ಬಳಕೆ ಆಗ್ತಾ ಇದೆ. ಹೀಗಾಗಿಯೇ ದರ್ಶನ್ ಫೋಟೋ ರಿವೀಲ್ ಆಗಿದ್ದು ಇಷ್ಟೆಲ್ಲ ಅವಾಂತರಕ್ಕೆ ಲಂಚಾಸುರರೇ ಕಾರಣ ಎನ್ನಲಾಗ್ತಾ ಇದೆ. ಹೀಗಾಗಿಯೇ ಇಷ್ಟೆಲ್ಲ ಸೌಲಭ್ಯವಿದ್ದು ಈ ಅನಾಹುತವಾಗಿದ್ದು ಹೇಗೆ ಅಂತ ಪರಪ್ಪನ ಅಗ್ರಹಾರದ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೆ ನೋಟಿಸ್ ನೀಡಿ ಸ್ಪಷ್ಟೀಕರಣ ಕೇಳಿದೆ.
ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.